ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನೀವು ಡೀಟೇಲ್ ಆಗಿ ನಮ್ಮ KSOEಲಿ ಎಷ್ಟು ಕೋರ್ಸಸ್ ಇದೆ, 65 ಕೋರ್ಸಸ್ ಇದೆ. ಯಾವ್ಯಾವುದು UG ಪ್ರೋಗ್ರಾಮ್ಸ್ ಇದೆ, PG ಪ್ರೋಗ್ರಾಮ್ಸ್ ಇದೆ, ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸ್ ಇದೆ, ಡಿಪ್ಲೊಮಾ ಪ್ರೋಗ್ರಾಮ್ಸ್ ಇದೆ, ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಇದೆ, ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ಸ್ ಇದೆ. ಇದ್ರ ಬಗ್ಗೆ ನಿಮಗೆ ಪೂರ ಡೀಟೇಲ್ ಆಗಿ ನಮ್ಮ ಡೆಪ್ಟಿ ರಿಜಿಸ್ಟ್ರಾರ್ ಅಡ್ಮಿಷನ್ಸು ಮಿಸ್ಟರ್ ನಂದೀಶ್ ಅವರು ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ನಾನು ನಿಮಗೆ ಹೌ ಟು ಫಿಲ್ ದ ಫಾರ್ಮ್, ಅಪ್ಲಿಕೇಶನ್ ಫಾರ್ಮ್ ಆನ್ಲೈನಲ್ಲಿ ಹೇಗೆ ಫಿಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಅದಕ್ಕೆ ನೀವು ಯಾವುದಾದ್ರೂ ಒಂದು ಬ್ರೌಸರು, ನೀವು ಯಾವ್ದು ಯೂಸ್ ಮಾಡ್ತೀರಾ ಅಲ್ಲಿ ಹೋಗ್ಬಿಟ್ಟು KSOU-Mysuru.ac.in ಅಂತ ಟೈಪ್ ಮಾಡಿ. ಆವಾಗ ನಿಮಗೆ ಇದು ನಮ್ಮ ವೆಬ್ಸೈಟ್ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ KSOU-Mysuru.ac.in. ಸೊ ವೆಬ್ಸೈಟ್ ಓಪನ್ ಆದಾಗ ನಿಮಗೆ ನಮ್ಮದು KSOUದು ಬಿಲ್ಡಿಂಗು ಪಿಕ್ಚರ್ಸ್ ಎಲ್ಲ ಕಾಣುತ್ತೆ. ಯು ಸ್ಕ್ರೋಲ್ ಡೌನ್, ಎಲ್ಲಿವರೆಗೆ ಸ್ಕ್ರೋಲ್ ಡೌನ್ ಆಗಬೇಕು ಅಂದರೆ ಅಡ್ಮಿಷನ್ಸ್ ಆ್ಯಂಡ್ ಎಕ್ಸಾಮಿನೇಷನ್ಸ್ ಅಂತ ನಿಮಗೆ ಒಂದು ಹೆಡ್ಡಿಂಗ್ ಕಾಣುತ್ತೆ. ನ್ಯೂಸ್ ಆ್ಯಂಡ್ ಇವೆಂಟ್ಸ್ ಆದಮೇಲೆ ಕಾಣಿಸುತ್ತೆ. ಅಲ್ಲಿ ನೀವು ಅದರ ಕೆಳಗಡೆ ಆನ್ಲೈನ್ ಅಡ್ಮಿಷನ್ ಬಾರ್, ಅಡ್ಮಿಷನ್ ಫೀ ಪೇಮೆಂಟ್ ಬಾರ್, ಸರ್ಕ್ಯುಲರ್ಸ್ ಬಾರ್ ನೋಟಿಫಿಕೇಷನ್ ಅಂತ ನಿಮಗೆ ಕಾಣಿಸುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಆನ್ಲೈನ್ ಅಡ್ಮಿಷನ್ ಪೋರ್ಟಲ್ ಅಂತ ಕಾಣಿಸುತ್ತೆ, ನ್ಯೂ ಅಂತ. ಈಗ ನಿಮಗೆ ಆನ್ಲೈನ್ ಅಡ್ಮಿಷನ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ನೋಡಿ, ಅಥವಾ ಸೈಡಲ್ಲೂ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅಡ್ಮಿಷನ್ ನೋಟಿಫಿಕೇಷನ್ ಫಾರ್ ಜುಲೈ ಸೈಕಲ್ ಅಂತ ನಿಮಗೆ ಅಲ್ಲಿ ಕಾಣಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಡಿಸ್ಪ್ಲೇ ಮಾಡುತ್ತೆ. ಸ್ಕ್ರೋಲ್ ಮಾಡ್ಕೊಳ್ಳಿ. ಈಗ UG ಪ್ರೋಗ್ರಾಮ್ಸ್ ಅಂತ ಕಾಣಿಸುತ್ತೆ. ಅಲ್ಲಿ ನಿಮಗೆ BA ಇದೆ, ನಾನ್ CBCS ಅಂತಿದೆ, BCom ಇದೆ, ನಾನ್ CBCS ಇದೆ, ಮತ್ತು BLib ISC ಅಂತಿದೆ, ಮತ್ತು BSc ಜನರಲ್ ಇದೆ, BSc ಹೋಮ್ ಸೈನ್ಸ್ ಇದೆ, BSc ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದೆ, BCA ಇದೆ, BBA ಮಾರ್ಕೆಟಿಂಗ್ ಇದೆ. ಸೊ ಇವೆಲ್ಲ ಏನು UG ಪ್ರೋಗ್ರಾಮ್ಸು, ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸು. ಸೊ ದೀಸ್ ಆರ್ ಆಲ್ 3 years ಪ್ರೋಗ್ರಾಮ್ಸ್ ಎಕ್ಸೆಪ್ಟ್ BLib ಮಾತ್ರ 1 year ಕೋರ್ಸ್ ಇದು. ಸೊ ನೆಕ್ಸ್ಟ್ ನಿಮಗೆ ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸ್ ಬಗ್ಗೆ ಹೇಳ್ತೀನಿ, ನಮ್ಮಲ್ಲಿ ಯಾವ್ಯಾವುದಿದೆ ಅಂತ. MA ಕನ್ನಡ, MA ಇಂಗ್ಲಿಷ್, MA ಹಿಂದಿ, MA ಸಂಸ್ಕೃತ್, MA ಉರ್ದು, MA ತೆಲುಗು, MA ಹಿಸ್ಟ್ರಿ, MA ಎಕನಾಮಿಕ್ಸ್, MA ಪೊಲಿಟಿಕಲ್ ಸೈನ್ಸ್, MA ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, MA ಸೋಷಿಯಾಲಜಿ, MA ancient history and archaeology. So these are all the PG programs which is of 2 years course. ಸೊ ಹಾಗೆ ನಮ್ಮಲ್ಲಿ MA ಜರ್ನಲಿಸಮ್ ಇದೆ, ಮತ್ತು MA ಎಜುಕೇಷನ್ ಇದೆ, MCom ಇದೆ, MBA ಇದೆ, MLib ಇದೆ, MSc ಫಿಸಿಕ್ಸ್ ಇದೆ, MSc ಕೆಮಿಸ್ಟ್ರಿ ಇದೆ, ಮ್ಯಾಥಮ್ಯಾಟಿಕ್ಸ್ ಇದೆ, ಬಯೋಕೆಮಿಸ್ಟ್ರಿ ಇದೆ, ಬಯೋಟೆಕ್ನಾಲಜಿ ಇದೆ, ಕ್ಲಿನಿಕಲ್ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಇದೆ, MSc ಕಂಪ್ಯೂಟರ್ ಸೈನ್ಸ್ ಇದೆ, ಎನ್ವೈರ್ಮೆಂಟಲ್ ಸೈನ್ಸ್ ಇದೆ, ಜಿಯೋಗ್ರಫಿ ಇದೆ, ಮೈಕ್ರೋಬಯಾಲಜಿ ಇದೆ, ಸೈಕಾಲಜಿ ಇದೆ, ಬಾಟ್ನಿ ಇದೆ, ಝುವಾಲಜಿ ಇದೆ, ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್ ಇದೆ, MSc ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದೆ. ಸೊ ದೀಸ್ ಆರ್ ದ ಪ್ರೋಗ್ರಾಮ್ಸ್. ಇದು 2 ವರ್ಷದ ಕೋರ್ಸು ಎಕ್ಸೆಪ್ಟ್ MLib, ಆಯಿತಾ. ಸೊ ನೆಕ್ಸ್ಟ್ ನಿಮಗೆ ಪೋಸ್ಟ್ ಗ್ರ್ಯಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಅಂತ ಕೂಡ ನಮ್ಮಲ್ಲಿ ಇದೆ. ಸೊ ಇಲ್ಲಿ ನಮಗೆ ಪೋಸ್ಟ್ ಗ್ರ್ಯಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ಗೆ 10+2+3 ಅಂತ, ಅಂದರೆ ನೀವು PU ಪ್ಲಸ್ ಎನಿ ಡಿಗ್ರಿ ಆಗಿರಬೇಕು ಎಲಿಜಿಬಿಲಿಟಿ. ಸೊ ಇಲ್ಲಿ ನಿಮಗೆ ಯಾವ್ಯಾವುದಿದೆ PG ಪೋಸ್ಟ್ ಗ್ರ್ಯಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಅಂದರೆ ಇಂಗ್ಲೀಷ್, ಕಮ್ಯುನಿಕೇಟಿವ್ ಇಂಗ್ಲೀಷ್ ಇದೆ, ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಇದೆ, ಕುವೆಂಪು ಸಾಹಿತ್ಯ ಇದೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇದೆ, ಬಿಸ್ನೆಸ್ ಲಾ ಇದೆ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಇದೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇದೆ, ಅಂಬೇಡ್ಕರ್ ಸ್ಟಡೀಸ್ ಇದೆ, ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಇದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದೆ, ಮತ್ತು ನಿಮಗೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಕೂಡ ಇದೆ. ಇವೆಲ್ಲ ನಿಮಗೆ 1 year ಕೋರ್ಸು, ಡಿಗ್ರಿ ಆದಮೇಲೆ ಮಾಡೋ ಅಂಥ ಕೋರ್ಸ್ ಇದು. ಸೊ ನೆಕ್ಸ್ಟ್ ನಿಮಗೆ 10+2 ಮಿನಿಮಮ್ ಇದ್ದರೆ ನೀವು ಡಿಪ್ಲೊಮಾ ಪ್ರೋಗ್ರಾಮ್ಸ್ ಕೂಡ ನಮ್ಮಲ್ಲಿ ಇದೆ. ಸೊ ಡಿಪ್ಲೊಮಾ ಪ್ರೋಗ್ರಾಮ್ಸಲ್ಲಿ ಯಾವ್ಯಾವುದಿದೆ ಅಂತ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕನ್ನಡ ಇದೆ, ಜರ್ನಲಿಸಮ್ ಇದೆ, ನ್ಯೂಟ್ರಿಷನ್ ಆ್ಯಂಡ್ ಹೆಲ್ತ್ ಎಜುಕೇಷನ್ ಇದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದೆ, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇದೆ,
ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಇದೆ. ಸೊ ಇವೆಲ್ಲ ಏನು 1 ಇಯರ್ ಡಿಪ್ಲೊಮಾ ಪ್ರೋಗ್ರಾಮ್ಸ್. ಸೊ ಇನ್ನೊಂದು ನಿಮಗೆ ಅಂಡರ್ ಗ್ರ್ಯಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಕೂಡ ಇದೆ. ಇವೆಲ್ಲ ಏನಪ್ಪ ಅಂದರೆ 6 ಮಂತ್ಸ್ ಡ್ಯೂರೇಷನ್ನು. ಯಾವ್ಯಾವುದು ಅಂತ ಹೇಳೋದಾದರೆ ಪಂಚಾಯತ್ ರಾಜ್ ಇದೆ, ನ್ಯೂಟ್ರಿಷನ್ ಆ್ಯಂಡ್ ಫುಡ್ ಇದೆ, ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಆ್ಯಂಡ್ ಟೆಕ್ನಾಲಜಿ ಇದೆ, ಇಂಗ್ಲೀಷ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ ಇದೆ. ಇವೆಲ್ಲ ನಿಮಗೆ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ 6 ಮಂತ್ಸ್ ಡ್ಯೂರೇಷನ್ ಇರುತ್ತೆ. ಓಕೆ, ಸೊ ಇದರಲ್ಲಿ ನಿಮಗೆ ಯಾವುದು ಆ್ಯಸ್ ಪರ್ ಯುವರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ, ನಿಮ್ಮದು ಏನು ಮಿನಿಮಮ್ ಕ್ವಾಲಿಫಿಕೇಷನ್ ಇದೆ, ಯಾವುದಕ್ಕೆ ನೀವು ಫಿಟ್ ಆಗ್ತೀರಾ ಅನ್ನೋದನ್ನು ನೋಡಿ ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಒಂದು ಪ್ರೋಗ್ರಾಮ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನ್ಲೈನ್ ಅಡ್ಮಿಷನ್ ಅನ್ನೋ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಆನ್ಲೈನ್ ಅಡ್ಮಿಷನ್ ಪೋರ್ಟಲ್ ಅಂತ ಬರುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ 2022-23 ಜುಲೈ ಸೆಷನ್ ಅಂತ ಬರುತ್ತೆ ಅಡ್ಮಿಷನ್ಸ್ದು. ಓಕೆ, ಸೊ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಯಾಕೆಂದರೆ ನೀವು ಇವಾಗ ಫಸ್ಟ್ ಟೈಮು ನೀವು ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡೋದಕ್ಕೆ ಕ್ಲಿಕ್ ಮಾಡಿದಾಗ ನೀವು ಫಸ್ಟು ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮಗೆ ಹೌ ಟು ಫಿಲ್ ದ ಫಾರ್ಮ್ ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ನಾವು. ನೀವು ಅಷ್ಟೂ ಇನ್ಸ್ಟ್ರಕ್ಷನ್ಸು ಫಸ್ಟು ಫುಲ್ 1 to 10 ಇದೆ, ಅದನ್ನು ನೀಟಾಗೆ ಓದ್ಕೋಬೇಕು. ಆಯಿತಾ? ಈಗ ನೀವು ಓದ್ಕೊಂಡ್ಮೇಲೆ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಪ್ಲಿಕೆಂಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅನ್ನೋದು ಒಂದು ಬಾಕ್ಸ್ ತೋರಿಸುತ್ತೆ. ಅದರಲ್ಲಿ ನಿಮಗೆ ಯೂಸರ್ ನೇಮ್ ಕೇಳುತ್ತೆ. ಅಲ್ಲಿ ನಿಮ್ಮ ಹೆಸರು ಟೈಪ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಏನಿದೆ, ರಮೇಶೋ, ಗೀತಾ, ಸೀತಾ ಏನಿದೆ ಅದನ್ನು ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಪಾಸ್ವರ್ಡ್ ಕೊಟ್ಕೊಳ್ಳಿ. ನಿಮ್ಮದೇ ಒಂದು ಪಾಸ್ವರ್ಡ್ ಮಾಡ್ಕೊಳ್ಳಿ, 6 to 7 ಕ್ಯಾರೆಕ್ಟರ್ಸ್ ಇರೋದು. ಓಕೆ, ಆಮೇಲೆ ಕನ್ಫರ್ಮ್ ಪಾಸ್ವರ್ಡ್, ಆ ಪಾಸ್ವರ್ಡನ್ನ ನೀವು ಮತ್ತೆ ಟೈಪ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ನೀವೇನು ಪಾಸ್ವರ್ಡ್ ಕೊಟ್ಟಿರ್ತೀರಾ ಆ ಪಾಸ್ವರ್ಡನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಅದು ಪಾಸ್ವರ್ಡ್ ನೀವು ಕರೆಕ್ಟಾಗಿ ಟೈಪ್ ಮಾಡಿದರೆ ಅದು ಮುಂದಕ್ಕೆ ಹೋಗುತ್ತೆ, ಇಲ್ಲ ಇನ್ಕರೆಕ್ಟ್ ಪಾಸ್ವರ್ಡ್ ಅಂತ ಅದು ಡಿಸ್ಪ್ಲೇ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಅದು ನಿಮಗೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ನ ನೀವು ಟೈಪ್ ಮಾಡಬೇಕು. ಹೇಗೆ ಟೈಪ್ ಮಾಡಬೇಕು? DDMMYY ಫಾರ್ಮ್ಯಾಟಲ್ಲಿ, ಯಾವ ದಿನ, ಯಾವ ಮಂತು, ಯಾವ ಇಯರು ಅಂತ. ಸೊ ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಕೊಟ್ಕೊಳ್ಳಿ. ನೆಕ್ಸ್ಟು ನಿಮ್ಮದು ಇಮೇಲ್ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟು ರಿಜಿಸ್ಟ್ರೇಷನ್ ಫಾರ್ ಕೇಳುತ್ತೆ. ನಿಮಗೆ ಯಾವುದು ಬೇಕು, UG, PG, ಡಿಪ್ಲೊಮಾನ, ಸರ್ಟಿಫಿಕೇಟು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ರಿಜಿಸ್ಟರ್ ಅಂತ ಕೊಡಿ. ಓಕೆ, ರಿಜಿಸ್ಟರ್ ಅದು ಕರೆಕ್ಟಾಗಿದ್ದರೆ ಅದು ಯು ಹ್ಯಾವ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಒಂದು ಡೈಲಾಗ್ ಬಾಕ್ಸ್ ಡಿಸ್ಪ್ಲೇ ಮಾಡುತ್ತೆ. ಆವಾಗ ನೀವು ಓಕೆ ಅಂತ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ್ಮೇಲೆ ಏನಾಯಿತು, ಈಗ ನೀವು ರಿಜಿಸ್ಟರ್ ಆಗಿದ್ದೀರಾ. ಈಗ ನೀವು ಲಾಗಿನ್ ಆಗಬೇಕು. ಸೊ ನೀವು ನಿಮ್ಮದು ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು ಅಂದರೆ ಈಗ ನೀವು ಲಾಗಿನ್ ಆಗಬೇಕು. ಸೊ ಅಲ್ಲಿ ನಿಮಗೆ ಸೈಡಲ್ಲಿ ಲಾಗಿನ್ ಅಂತ ಇರುತ್ತೆ, ಕ್ಲಿಕ್ ಆನ್ ಲಾಗಿನ್. ಸೊ ಆವಾಗ ಯೂಸರ್ ನೇಮ್ ಕೇಳುತ್ತೆ, ಪಾಸ್ವರ್ಡ್ ಕೇಳುತ್ತೆ. ನಿಮ್ದು ಏನು ಯೂಸರ್ ನೇಮ್ ಇದೆ ಕೊಡಿ. ನೀವು ರಿಜಿಸ್ಟರ್ ಆದಾಗ ನಿಮ್ದು ಏನು ಹೆಸರು ಕೊಟ್ಟಿರ್ತೀರ ಅದನ್ನು ಕೊಡಬೇಕು, ಅದೇ ಪಾಸ್ವರ್ಡ್ ಕೊಡಬೇಕು. ಆಮೇಲೆ ಸೆಕ್ಯೂರಿಟಿ ಕೋಡ್ ಕೇಳುತ್ತೆ, ಒಂದು ನಂಬರ್ಸ್ ಡಿಸ್ಪ್ಲೇ ಮಾಡುತ್ತೆ, ಅದನ್ನು ನೀವು ಟೈಪ್ ಮಾಡಬೇಕು. ಟೈಪ್ ಮಾಡಿದ್ಮೇಲೆ ಏನಾಗುತ್ತೆ, ಅದನ್ನು ನೀವು ಲಾಗಿನ್ ಅಂತ ಕೊಡಿ. ಕ್ಲಿಕ್ ಆದಾಗ ನಿಮಗೆ ಕೇಳುತ್ತೆ ಯು ವಾಂಟ್ ಟು ಸೇವ್ ದ ಪಾಸ್ವರ್ಡ್. ಬೇಕು ಅಂದರೆ ನೀವು ಸೇವ್ ಮಾಡ್ಕೊಳ್ಳಿ, ನಿಮ್ಮದೇ ಲ್ಯಾಪ್ಟಾಪು, ನಿಮ್ಮದೇ ಕಂಪ್ಯೂಟರ್ ಆಗಿರೋದ್ರಿಂದ. ಸೊ ಇಲ್ಲಿ ನಿಮಗೆ 5 ಥರ ಆಪ್ಷನ್ಸ್ ಇದೆ. ಫಸ್ಟ್ ಆಪ್ಷನಲ್ಲಿ ನಿಮಗೆ ಅಪ್ಲಿಕೇಶನ್ ಎಂಟ್ರಿ ಇದೆ. ಸೆಕೆಂಡ್ ಆಪ್ಷನಲ್ಲಿ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಅಂತಿದೆ.
ಮೂರನೇ ಆಪ್ಷನ್ ನಿಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಇದೆ. ನಾಲ್ಕನೇದು ನಿಮಗೆ ಪ್ರಾಸೆಸಿಂಗ್ ಫೀ ಪೇಮೆಂಟ್ ಅಂತಿದೆ. ಐದನೇದು ಡೌನ್ಲೋಡ್. ಸೊ ಇದು 5 ಥರ ನಿಮಗೆ ಕಾಣಿಸುತ್ತೆ. ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಯು ಹ್ಯಾವ್ ಟು ಕ್ಲಿಕ್ ಆನ್ ಅಪ್ಲಿಕೇಶನ್ ಎಂಟ್ರಿ. ಅದನ್ನು ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ UG PG ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸಸ್. ಸೊ ನೀವು ಯಾವ ಕೋರ್ಸ್ ತಗೊಂಡಿರ್ತೀರಾ, ಸೊ ಇದು ಕಾಮನ್. ಈ ಅಪ್ಲಿಕೇಶನ್ ಇಸ್ ಕಾಮನ್ ಫಾರ್ ಆಲ್ ದ ಕೋರ್ಸಸ್. ಅಲ್ಲಿ ಫಸ್ಟ್ ನಿಮಗೆ ಕೇಳೋದೇನಪ್ಪ ಅಂದರೆ, ಫಸ್ಟ್ ಫೀಲ್ಡ್ ಏನು ಕೇಳುತ್ತೆ ಅಂದರೆ ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಮೆನ್ಷನ್ಡ್ ಇನ್ SSLC ಮಾರ್ಕ್ಸ್ ಕಾರ್ಡ್. ನಿಮ್ಮದು 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡಲ್ಲಿ ಹೇಗೆ ಹೆಸರು ಇರುತ್ತೆ ಹಾಗೆಯೇ ಕೊಡಬೇಕು, ಏನೂ ಚೇಂಜ್ ಮಾಡಬಾರ್ದು. ಸ್ಪೆಲ್ಲಿಂಗ್ ಆಗಲಿ ಏನೇ ಆಗಲಿ ಪ್ರತಿಯೊಂದು ಆ್ಯಸ್ ಇಟ್ ಈಸ್ ಇರಬೇಕು. ಸೊ ನೆಕ್ಸ್ಟು ಡೇಟ್ ಆಫ್ ಬರ್ತ್ ಟೈಪ್ ಮಾಡಿ, ಆಮೇಲೆ ಮದರ್ ನೇಮ್ ಟೈಪ್ ಮಾಡಿ, ಆಮೇಲೆ ಎಂಟರ್ ಫುಲ್ ಅಡ್ರೆಸ್ ಆಫ್ ದ ಸ್ಟೂಡೆಂಟ್ ಫಾರ್ ಕರೆಸ್ಪಾಂಡೆನ್ಸ್, ಆಮೇಲೆ ಡಿಸ್ಟ್ರಿಕ್ಟ್ ಹಾಕಿ, ನ್ಯಾಷನಾಲಿಟಿ ಹಾಕಿ, ಮತ್ತು ನೀವು ಲಾಸ್ಟ್ ಸ್ಟಡಿಡು, ಕ್ಯಾಟಗರಿ, ಕ್ಯಾಸ್ಟ್ ಕ್ಯಾಟಗರಿ, ರೀಜನ್ನು, ನೀವು BPL ಕಾರ್ಡ್ ಹೋಲ್ಡರ್ ಆದರೆ BPL ಕಾರ್ಡ್ ನಂಬರ್ ಹಾಕಬೇಕು. ಮತ್ತು ಕ್ಯಾಂಡಿಡೇಟ್ಸು ಯಾರು ಕ್ಯಾಬ್ ಡ್ರೈವರ್ಸ್ ಮಕ್ಕಳು ಅಥವಾ ಕ್ಯಾಬ್ ಡ್ರೈವರ್ ಆಗಲಿ ಮಾಡಬೇಕು ಅಂದರೆ ಅವ್ರಿಗೆ DL ಬ್ಯಾಡ್ಜ್ ನಂಬರ್ ಅಂತ ಇರುತ್ತೆ. ಅವರು ಅದನ್ನು ಹಾಕಿದ್ರೆ ಅವ್ರಿಗೆ ಫೀಸಲ್ಲಿ 30% ಡಿಸ್ಕೌಂಟ್ ಕೊಡುತ್ತೆ ಯೂನಿವರ್ಸಿಟಿ. PWD ಅಂದರೆ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ, ಡಿಫೆನ್ಸು, ವಾರ್ ವಿಡೋ, ಈ ಥರ ಎಲ್ಲ ಸುಮಾರಿದೆ. NSS, COVID-19 ಮಕ್ಕಳು ಯಾರು ಅವ್ರ ಅಪ್ಪ ಅಮ್ಮ ಹೋಗ್ಬಿಟ್ಟಿರ್ತಾರೆ ಆ ಮಕ್ಕಳಿಗೆ ಫುಲ್ ಫ್ರೀ ಇರುತ್ತೆ. ಸೊ ಇಲ್ಲಿ ನಿಮಗೆ ತರಾವರಿ ಆಪ್ಷನ್ಸ್ ಕೊಟ್ಟಿದ್ದೀವಿ. ಎಕ್ಸ್ ಸರ್ವಿಸ್ ಡಿಫೆನ್ಸ್ ಅವರ ಅಥವಾ KSOU ಎಂಪ್ಲಾಯಿನ, ಈ ಥರ ನೀವು ಯಾವುದಕ್ಕೆ ಬಿಲಾಂಗ್ ಆಗ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ. ಆಮೇಲೆ ಮೊಬೈಲ್ ನಂಬರ್ ಟೈಪ್ ಮಾಡಿ, ಇಮೇಲ್ ಟೈಪ್ ಮಾಡಿ. ಸೊ ಇಮೇಲ್ ID ಕೊಟ್ಟ ಮೇಲೆ ನೀವು ಅಪ್ಲಿಕೆಂಟ್ಸ್ ಪ್ರೊಫೆಷನ್ನು, ಸ್ಟೂಡೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ ನಂಬರು ಇಲ್ಲಿ ನಾನು ತೋರಿಸಿರೋ ಥರ ಅಕೌಂಟ್ ನಂಬರ್ ಹಾಕಿ, ಬ್ಯಾಂಕ್ ನೇಮ್ ಆ್ಯಂಡ್ ಬ್ರಾಂಚು, ಓಕೆ. ಅಡ್ಮಿಷನ್ ಟೈಪು, ಫಸ್ಟ್ ಟೈಮ್ ಅಂದರೆ ಫ್ರೆಶ್ ಅಡ್ಮಿಷನ್ನು. ಕೋರ್ಸು, ಈಗ ನಾವಿಲ್ಲಿ BSc ಹೋಮ್ ಸೈನ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಿಮ್ಗೆ ಯಾವ್ದು ಬೇಕು ಅದೇ ಥರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಲೆವೆಲ್ 1, 2 ಅಂತ ಇದೆ, ಇದು ನಿಮಗೆ ನಾಟ್ ಅಪ್ಲಿಕೇಬಲ್ಲು. ನೆಕ್ಸ್ಟು ಅಪ್ಲಿಕೇಶನ್ ಸಬ್ಮಿಟೆಡ್ ಇನ್ KSOU ಹೆಡ್ ಆಫೀಸು ರೀಜ್ನಲ್ ಸೆಂಟರ್, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಪೋಸ್ ಮೈಸೂರಲ್ಲೇ ಇದ್ದರೆ ಮೈಸೂರು ಕೊಡಿ, ಬ್ಯಾಂಗ್ಳೂರು ಇದ್ದರೆ ಬ್ಯಾಂಗ್ಳೂರು ಕೊಡಿ. ಈ ಥರ ನಿಮಗೆ ಈ ಥರ ಲಿಸ್ಟ್ ಆಫ್ ನಮ್ಮದು ರೀಜ್ನಲ್ ಸೆಂಟರ್ಸ್ ತೋರಿಸುತ್ತೆ. ಒಂದು 21 ರೀಜ್ನಲ್ ಸೆಂಟರ್ಸ್ ಇದೆ ನಮ್ಮದು ಕರ್ನಾಟಕನಲ್ಲಿ. ಸೊ ವಿಚ್ ಎವರ್ ಯು ಆರ್ ದೇರ್ ಯು ಸೆಲೆಕ್ಟ್, ಆಯಿತಾ. ಬ್ಯಾಂಗ್ಳೂರು ಇದ್ದರೆ ಬ್ಯಾಂಗ್ಳೂರು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನಿಮಗೆ ಸ್ಟಡಿ ಸೆಂಟ್ರ್ ಅಡ್ರೆಸ್ಸು, ಓಕೆ ನಮ್ಮದು. ಸೊ ನಿಮಗೆ ಟೋಟಲಿ ನಮಗೆ ಇಡೀ ಕರ್ನಾಟಕನಲ್ಲಿ 24 ರೀಜ್ನಲ್ ಸೆಂಟರ್ಸ್ಗಳಿದೆ. ಮಂಡ್ಯನಲ್ಲಿದೆ, ಮ್ಯಾಂಗ್ಳೂರಲ್ಲಿದೆ, ರಾಮನಗರನಲ್ಲಿದೆ, ಶಿವಮೊಗ್ಗನಲ್ಲಿ ಇದೆ, ಕಲಬುರ್ಗಿಲಿದೆ, ಹಾಸನ್, ಧಾರವಾಡ, ದಾವಣಗೆರೆ, ಬೆಳಗಾವಿ, ಬಳ್ಳಾರಿ, ಬ್ಯಾಂಗ್ಳೂರಲ್ಲಿ 4 ಇದೆ. ಸೊ ಸಿನ್ಸ್ ಬ್ಯಾಂಗ್ಳೂರ್ ಇಸ್ ಎ ವೆರಿ ಬಿಗ್ ಸಿಟಿ, ನೀವು ಅಲ್ಲಿ ನಿಮಗೆ ಚಾಮರಾಜಪೇಟೆಯಲ್ಲಿದೆ, ಮಲ್ಲೇಶ್ವರಮಲ್ಲಿದೆ, ಯಲಹಂಕಲ್ಲಿದೆ, ಬೊಮ್ಮನಹಳ್ಳಿಲಿದೆ. ವಿಚ್ ಎವರ್ ಈಸ್ ನಿಯರ್ ಬೈ ಯುವರ್ ಪ್ಲೇಸ್ ಯು ಕ್ಯಾನ್ ಚೂಸ್ ದಟ್ ರೀಜ್ನಲ್ ಸೆಂಟರ್, ಆಯಿತಾ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಸ್ಟಡಿ ಸೆಂಟರ್ ಅಡ್ರೆಸ್ಸು ಮತ್ತು ರಿಮಾರ್ಕ್ಸು, ಇದು ಒಂದು ನಿಮಗೆ ಒಂದು ಸ್ಮಾಲ್ ಒಂದು ಸ್ಪೆಸಿಮನ್ ನಾವು ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ನೆಕ್ಸ್ಟ್ ಏನು ಬರುತ್ತೆ, ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಅಂತ ಬರುತ್ತೆ. ಯಾವಾಗ SSLC ಆನ್ವರ್ಡ್ಸು. ಸೊ ಮಿನಿಮಮ್ ಈಸ್ SSLC, ಅದರದ್ದು ನೀವು ಎಲ್ಲೋ ಯಾವ ಯೂನಿವರ್ಸಿಟಿ ಏನು ಟೈಪ್ ಮಾಡ್ಕೊಳ್ಳಿ. ಸೊ ಈಗ ನೀವು ಎಜುಕೇಷನ್ ಕ್ವಾಲಿಫಿಕೇಷನು SSLC ಮತ್ತು ಯಾವ ಯೂನಿವರ್ಸಿಟಿ ಯಾವ ಬೋರ್ಡು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಯರ್ ಆಫ್ ಪಾಸಿಂಗ್ ಹಾಕಿ, ಮತ್ತು ರಿಜಿಸ್ಟರ್ ನಂಬರ್, ನಿಮ್ಮ 10th ಸ್ಟ್ಯಾಂಡರ್ಡ್ ರಿಜಿಸ್ಟರ್ ನಂಬರು, ಮ್ಯಾಕ್ಸಿಮಮ್ ಮಾರ್ಕ್ಸು, ಮಾರ್ಕ್ಸ್ ಆಬ್ಟೈನ್ಡು ಮತ್ತು ಪರ್ಸೆಂಟೇಜು. ಸೊ ಈ ಥರ ನಿಮ್ಮದು PUCದು ಕರ್ನಾಟಕ, ಈಗ PUC ಅಂದರೆ ಕರ್ನಾಟಕ PU ಬೋರ್ಡ್ ಅಂತ ಬರುತ್ತೆ. ಯಾವ ಇಯರ್ ಹಾಕಿ, ಇದನ್ನು ನಾವು ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ಓಕೆ, ಒಂದು ಸ್ಮಾಲ್ ಸ್ಪೆಸಿಮನ್ ನಿಮಗೆ. ಓಕೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಸ್ 600, ಆಪ್ಟೇನ್ ಮಾರ್ಕ್ಸ್ ಇಸ್ 365. ಸೊ ಪರ್ಸೆಂಟೇಜ್ ಎಷ್ಟಾಗುತ್ತೆ, 61% ಆಗುತ್ತೆ. ಓಕೆ, ಸೊ ಅದೇ ಥರ ನಿಮಗೆ ಸಬ್ಜೆಕ್ಟ್ ಸೆಲೆಕ್ಷನ್ನು. ಈಗ ನೀವು
ಇದು ಏನೋ BCom ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಇಲ್ಲಿ ನಾವು BSc ಹೋಮ್ ಸೈನ್ಸ್ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ BSc ಹೋಮ್ ಸೈನ್ಸ್ ರಿಲೇಟೆಡ್ದಕ್ಕೆ ನಿಮಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಓಕೆ, ಫಸ್ಟ್ ಸೆಮಿಸ್ಟರು ಸಬ್ಜೆಕ್ಟು ಲ್ಯಾಂಗ್ವೇಜು ಸೆಲೆಕ್ಟ್ ಎನಿ 2 ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಅಂತ ಇದೆ. ಇಲ್ಲಿ ನಿಮಗೆ ಯಾವುದು ಕಂಫರ್ಟೇಬಲು, ಹಿಂದಿ, ಇಂಗ್ಲೀಷ್, ಕನ್ನಡ, ತೆಲುಗು, ಉರ್ದು, ಸಂಸ್ಕೃತ್ ಇವೆಲ್ಲ ಕೊಟ್ಟಿದ್ದೀವಿ. ನಿಮಗೆ ಇಲ್ಲಿ ಎನಿ 2 ಲ್ಯಾಂಗ್ವೇಜಸ್ ಯು ಕ್ಯಾನ್ ಸೆಲೆಕ್ಟ್, ಆಯಿತಾ. ಅದೇ ಥರ ಹಾರ್ಡ್ ಕೋರ್ ಸೆಲೆಕ್ಟ್ 4 ಹಾರ್ಡ್ ಕೋರ್ ಸಬ್ಜೆಕ್ಟು. ಇಲ್ಲಿ ನಿಮಗೆ ಹಾರ್ಡ್ ಕೋರ್ ಸಬ್ಜೆಕ್ಟ್ ಇದೆ, 4 ಇದೆ. ಇದರಲ್ಲಿ ನೀವೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾನ್ಸ್ಟಿಟ್ಯೂಷನ್ ಆಫ್ 4 ಇದೆ ನಿಮಗೆ. ಓಕೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಇಂಟ್ರೊಡಕ್ಷನ್ ಟು ಹ್ಯೂಮನ್ ಡೆವಲಪ್ಮೆಂಟ್ ಆ್ಯಂಡ್ ಫ್ಯಾಮಿಲಿ ಸ್ಟಡೀಸ್, ಮತ್ತು ಇಂಟ್ರೊಡಕ್ಷನ್ ಟು ಹ್ಯೂಮನ್ ಸೈಕಾಲಜಿ, ಅಂಡರ್ಸ್ಟ್ಯಾಂಡಿಂಗ್ ಹ್ಯೂಮನ್ ಬಿಹೇವಿಯರ್, ಇನ್ನೊಂದು ಇಂಟ್ರೊಡಕ್ಷನ್ ಟು ಫುಡ್ ಆ್ಯಂಡ್ ನ್ಯೂಟ್ರಿಷನ್. ಸೊ ದೀಸ್ ಆರ್ ದ 4. ಇದರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಸ್ ಸ್ಕಿಲ್ಲಲ್ಲಿ ನೀವು ಸೆಲೆಕ್ಟ್ ಎನಿ 1 ಸ್ಕಿಲ್ ಡೆವಲಪ್ಮೆಂಟ್ ಸಬ್ಜೆಕ್ಟ್. ಓಕೆ, AKB ಅಂದರೆ ಆಡಳಿತ ಕನ್ನಡ ಭಾಷೆ, BN ಅಂದರೆ ಬೇಸಿಕ್ಸ್ ಆಫ್ ನೆಟ್ವರ್ಕಿಂಗ್, CF ಅಂದರೆ ಕಂಪ್ಯೂಟರ್ ಫಂಡಮೆಂಟಲ್ಸ್, ಓಕೆ, CS ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್, DTP ಅಂದರೆ ಡೆಸ್ಕ್ಟಾಪ್ ಪಬ್ಲಿಷಿಂಗ್, MM ಅಂದರೆ ಮಲ್ಟಿಮೀಡಿಯಾ, ಮತ್ತು WD ಅಂದರೆ ವೆಬ್ ಡಿಸೈನಿಂಗ್. ಸೊ ಈ ಥರ ನೀವು ಯಾವುದಾದ್ರೂ ಒಂದು ಸ್ಕಿಲ್ ನಿಮ್ಗೆ ಯಾವುದು ತುಂಬ ಇಂಟ್ರೆಸ್ಟ್ ಇರುತ್ತೆ ಅದನ್ನು ತೊಗೊಂಡ್ರೆ ಒಳ್ಳೆಯದು, ಕಲಿಯೋಕ್ಕೂ ನಿಮಗೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಈಸ್ ಸೆಕೆಂಡ್ ಸೆಮಿಸ್ಟರಲ್ಲಿ ಲ್ಯಾಂಗ್ವೇಜಸ್ಸು ಸೆಲೆಕ್ಟ್ ಎನಿ 2 ಲ್ಯಾಂಗ್ವೇಜಸ್, ಹಿಂದಿ, ಇಂಗ್ಲೀಷ್, ಕನ್ನಡ, ಸಂಸ್ಕೃತ್, ತೆಲುಗು, ಉರ್ದು. ಇಷ್ಟರಲ್ಲಿ ನೀವು ಯಾವುದಾದ್ರೂ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ಥರ ಹಾರ್ಡ್ ಕೋರ್. ಸೊ ಸೆಲೆಕ್ಟ್ 4 ಹಾರ್ಡ್ ಕೋರ್ ಸಬ್ಜೆಕ್ಟ್ಸ್, 4 ಕೊಟ್ಟಿದ್ದೀವಿ. ಸೊ ಯು ಹ್ಯಾವ್ ಟು ಸೆಲೆಕ್ಟ್, ಆಯಿತಾ. ಯಾವ್ಯಾವುದು ಎನ್ವೈರ್ಮೆಂಟಲ್ ಸೈನ್ಸ್ ಇದೆ, ನೆಕ್ಸ್ಟು ಅಂಡರ್ಸ್ಟ್ಯಾಂಡಿಂಗ್ ಚಿಲ್ಡ್ರನ್, ಮತ್ತು ಚಿಲ್ಡ್ರನ್ ವೆಲ್ಬೀಂಗು, ಮತ್ತು ಸೈಕಾಲಜಿ ಇನ್ ಹ್ಯೂಮನ್ ಡೆವಲಪ್ಮೆಂಟ್, ಮೆಥಡ್ಸ್ ಆಫ್ ಅಸೆಸ್ಸಿಂಗ್ ನ್ಯೂಟ್ರಿಷನಲ್ ಸ್ಟೇಟಸ್. ಸೊ ದೀಸ್ ಆರ್ ದ ಹಾರ್ಡ್ ಕೋರ್ ಸಬ್ಜೆಕ್ಟ್ಸ್ ಯು ಹ್ಯಾವ್ ಟು ಸೆಲೆಕ್ಟ್ 4. ಓಕೆ, ಸೊ ನೆಕ್ಸ್ಟ್ ಈಸ್ ನಿಮಗೆ ಸ್ಟಡಿ ಮೆಟೀರಿಯಲ್ ಮೋಡ್ ಅಂತ ಹೇಳ್ತೀವಿ. ನಾವು ನಿಮಗೆ 2 ಥರ ಸಾಫ್ಟ್ ಕಾಪಿ ಮತ್ತು ಪ್ರಿಂಟೆಡ್ ಎರಡು ಥರ ನಮ್ಮಲ್ಲಿದೆ. ಸಪೋಸ್ ನಿಮಗೆ ಸಾಫ್ಟ್ ಕಾಪಿ ಬೇಕು ಅಂದರೆ ನಾವು ನಿಮ್ಮ ಟ್ಯೂಷನ್ ಫೀಸಲ್ಲಿ 15% ಡಿಸ್ಕೌಂಟ್ ಕೊಡ್ತೀವಿ. ಇಲ್ಲ ನಮ್ಗೆ ಸಾಫ್ಟ್ ಕಾಪಿ ಬೇಡ, ಪ್ರಿಂಟ್ ಕಾಪಿ ಬೇಕು ಅಂದರೆ ನೀವು ಇಲ್ಲಿ ಪ್ರಿಂಟ್ ಕಾಪಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಕೆಲವು ಸಬ್ಜೆಕ್ಟ್ಸ್ಗೆ ಏನಪ್ಪ ಅಂದರೆ ಪ್ರಿಂಟೆಡ್ ಮೆಟೀರಿಯಲ್ ಇಲ್ಲ, ಸೊ ನಿಮಗೆ ಅಲ್ಲಿ ಆಪ್ಷನ್ಸೇ ಬರೋದಿಲ್ಲ. ಈಗ ಹೋಮ್ ಸೈನ್ಸಲ್ಲಿ ಸಾಫ್ಟ್ ಕಾಪಿ ಮಾತ್ರ ಇರೋದ್ರಿಂದ ನೀವು ಸಾಫ್ಟ್ ಕಾಪಿ ಇನ್ನೆವಿಟೇಬಲಿ ಯು ಹ್ಯಾವ್ ಟು ಸೆಲೆಕ್ಟ್. ಓಕೆ, ಸೊ ವಿ ಆರ್ ನಾಟ್ ಗಿವಿಂಗ್ ಪ್ರಿಂಟ್ ಮೆಟೀರಿಯಲ್ ಟು BSc ಹೋಮ್ ಸೈನ್ಸ್, ಆಯಿತಾ. ಇಲ್ಲಿ ನಿಮಗೆ ಇಫ್ ದ ಸ್ಟೂಡೆಂಟ್ಸ್ ಆಪ್ಟ್ ಫಾರ್ ಸಾಫ್ಟ್ ಕಾಪಿ ಸೊ ವಿಲ್ ಗೆಟ್ 15% ಡಿಸ್ಕೌಂಟ್ ಆನ್ ಟ್ಯೂಷನ್ ಫೀಸ್. ಓಕೆ, ಸೊ ಇದು BSc ಹೋಮ್ ಸೈನ್ಸಲ್ಲಿ ನಿಮಗೆ ಆಪ್ಷನ್ನೇ ಇಲ್ಲ, ಸಾಫ್ಟ್ ಕಾಪಿನೇ ತೊಗೋಬೇಕು. ಮತ್ತು ನಾವು ನಿಮಗೆ 15% ಅಷ್ಟು ರಿಯಾಯಿತಿನ ಕೊಡ್ತೀವಿ ನಿಮ್ಮ ಫೀಸಲ್ಲಿ, ಟ್ಯೂಷನ್ ಫೀಸಲ್ಲಿ. ಓಕೆ, ಸೊ ಹೌ ಡಿಡ್ ಯು, ಇನ್ನೊಂದು ಅದರ್ ಇನ್ಫಾರ್ಮೇಷನಲ್ಲಿ ಹೌ ಡಿಡ್ ಯು ಕಮ್ ಟು ನೋ ಅಬೌಟ್ ದ ಪ್ರೋಗ್ರಾಮ್. ನಿಮಗೆ ಪ್ರೋಗ್ರಾಮ್ ಬಗ್ಗೆ ಹೇಗೆ ಗೊತ್ತಾಯಿತು ಅಂತ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಕೆಲವರು KSIU ವೆಬ್ಸೈಟ್ ಅಂತಾರೆ, ಗೂಗಲ್ ಅಂತಾರೆ, ಕೆಲವರು ಎನ್ಕ್ವೈರಿ ಕಾಲ್ ಸೆಂಟರ್, ರೀಜ್ನಲ್ ಸೆಂಟರ್, ಲರ್ನರ್ ಸಪೋರ್ಟ್ ಸೆಂಟರು. ಈ ಥರ ನೀವು ಯಾವುದನ್ನು ಹೇಗೆ ನಿಮಗೆ ಗೊತ್ತಾಯ್ತು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆರ್ ಎನಿ ಅದರ್ ಸೋರ್ಸ್ ಅಂತ ಇದ್ದರೆ ಅದನ್ನು ಕೂಡ ನೀವು ಹಾಕ್ಕೋಬೋದು. ಫ್ರೆಂಡ್ಸಿಂದ ಗೊತ್ತಾಗಿದ್ದರೆ ಎನಿ ಅದರ್ ಸೋರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ಒಂದು ಹಾಕ್ಕೊಳ್ಳಿ. ನೆಕ್ಸ್ಟು ಪ್ರೆಸೆಂಟ್ಲಿ ಆರ್ ಯು ಡೂಯಿಂಗ್ ಡಿಗ್ರಿ ಇನ್ ಎನಿ ಅದರ್ ಯೂನಿವರ್ಸಿಟಿ. ಎಸ್ ಇದ್ದರೆ ಎಸ್ ಅನ್ನಿ, ಇಲ್ಲ ಅಂದರೆ ನೋ ಅನ್ನಿ. ಓಕೆ, ಸೊ ಇಫ್ ಎಸ್ ಪ್ಲೀಸ್ ಸ್ಪೆಸಿಫೈ ದ ಡಿಗ್ರಿ. ನೀವು ಬೇರೆ ಯೂನಿವರ್ಸಿಟಿ ಇದ್ದರೆ ಅಥವಾ ಇನ್ಯಾವುದಾದ್ರು ಅಥವಾ ನಮ್ಮಲ್ಲೇನೂ ಇದ್ರೂ 2 ಮಾಡ್ತಿದ್ರು ಯಾವ ಡಿಗ್ರಿ ಅಂತ ನೀವು ಸ್ಪೆಸಿಫೈ ಮಾಡಬೇಕು. ಸ್ಪೆಸಿಫೈ ಮಾಡಿದ್ಮೇಲೆ ಸೇವ್ ಮಾಡಬೇಕು ಇದನ್ನು ಫಾರ್ಮ್ನ. ಓಕೆ, ಈ ಥರ ಸೇವ್ ಮಾಡಿದ್ಮೇಲೆ ಆವಾಗ ನಿಮಗೆ ಒಂದು ಡೈಲಾಗ್ ಬಾಕ್ಸ್ ಡಿಸ್ಪ್ಲೇ ಮಾಡುತ್ತೆ. ಅಪ್ಲಿಕೇಶನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಕಾಣಿಸ್ಬೇಕದು. ಸೊ ಅದು ಕಾಣಿಸಿಲ್ಲ ಅಂದರೆ ನಿಮ್ಮದು ಮತ್ತೆ ನೀವು ಸೇವ್ ಮಾಡಿ. ಆವಾಗ ಕಾಣಿಸಿದ ಮೇಲೆ ವೆನ್ ದ ಅಪ್ಲಿಕೇಶನ್ ಈಸ್ ಸೇವ್ಡ್ ಸಕ್ಸಸ್ಫುಲಿ ಅದು ನಿಮಗೆ ಯುವರ್ ಅಪ್ಲಿಕೇಶನ್ ನಂಬರ್, ನಿಮ್ಮ ಅಪ್ಲಿಕೇಶನ್ ನಂಬರ್ ಡಿಸ್ಪ್ಲೇ ಆಗುತ್ತೆ. ಈ ಅಪ್ಲಿಕೇಶನ್ ನಂಬರ್ನ ನೀವು ಬರೆದಿಟ್ಕೋಬೇಕು, ಆಯಿತಾ. ನೆಕ್ಸ್ಟ್ ಅಲ್ಲಿ ನೀವು ಫಿಲ್ ಮಾಡೋಕ್ಕೆ ಕೇಳುತ್ತೆ, ಎಲ್ಲಾದರೂ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ನೆಕ್ಸ್ಟ್ ಸ್ಟೆಪ್ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋದು. ಸೊ ಇಷ್ಟೆಲ್ಲ ಆದಮೇಲೆ ನೀವು ಓಕೆ ಕೊಟ್ಟರೆ ಈ ಡೈಲಾಗ್ ಬಾಕ್ಸ್ ಹೊರಟೋಗುತ್ತೆ. ಈಗ ನೀವು ಇಲ್ಲಿ ಮೆನ್ಯೂನಲ್ಲಿ ನೀವು ಅಪ್ಲೋಡ್, ಸೊ ಈಗ ನೀವು ಅಪ್ಲಿಕೇಶನ್ ಫಿಲ್ ಮಾಡಿದ ತಕ್ಷಣ ಅದರ ಪಕ್ಕ ನಿಮಗೆ ಒಂದು ಮೆನ್ಯೂ ಕಾಣುತ್ತೆ, ಅಪ್ಲೋಡ್ ಫೋಟೋ ಆ್ಯಂಡ್
ಸಿಗ್ನೇಚರ್ ಅಂತ. ಸೊ ಯು ಹ್ಯಾವ್ ಟು ಕ್ಲಿಕ್ ಆನ್ ದಿಸ್. ವೆನ್ ಯು ಕ್ಲಿಕ್ ಆನ್ ದಿಸ್ ಇಟ್ ವಿಲ್ ಡಿಸ್ಪ್ಲೇ ಈ ಥರ ಬರುತ್ತೆ ಅಪ್ಲೋಡ್ ಫೋಟೋ ಅಂತ. ಈಗ ನಿಮ್ಮ ಫೋಟೋ ಫಸ್ಟು ಸ್ಕ್ಯಾನ್ ಮಾಡಿರಬೇಕು. ಅದರ ಸೈಜು 10 ಕಿಲೋಬೈಟ್ಸ್ ಆರ್ 15 ಕಿಲೋಬೈಟ್ಸೇ ಇರಬೇಕು. ಸಪೋಸ್ ಅದು 300 KB ಇದ್ದರೆ ಅಥವಾ 300ಕ್ಕಿಂತ ಜಾಸ್ತಿ ಇದ್ದರೆ, 50ಗಿಂತ 20ಗಿಂತ ಜಾಸ್ತಿ ಇದ್ದರೆ ನೀವು ಅದನ್ನು ಎಡಿಟ್ ಮಾಡ್ಕೋಬೇಕು. ಅದನ್ನು ನೀವು 10 KB ಆರ್ 15 KBಗೆ ರೆಡ್ಯೂಸ್ ಮಾಡ್ಕೊಳ್ಳಿ. ರೆಡ್ಯೂಸ್ ಮಾಡಿಕೊಂಡು ಆ ಫೋಟೋನ ಸೇವ್ ಮಾಡ್ಕೊಳ್ಳಿ ಒಂದು ಕಡೆ. ಆಮೇಲೆ ಅದನ್ನು ಕ್ಲಿಕ್ ಆನ್ ಅಪ್ಲೋಡ್ 10. ಈಗ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 10 KB ಟು 15 KB ಮಾಡ್ಕೊಳ್ಳಿ. ಫಸ್ಟ್ ಅಷ್ಟು ಇದೆಯಾ ಅಂತ ನೀವು ಆ ಫೋಟೋ ಪ್ರಾಪರ್ಟೀಸ್ಗೆ ಹೋಗಿ ನೋಡ್ಕೊಳ್ಳಿ. ಇಲ್ಲಾಂದರೆ ಅದು ಅಪ್ಲೋಡ್ ಮಾಡೋಕ್ಕಾಗಲ್ಲ ಸೈಜ್ ಜಾಸ್ತಿ ಇದ್ದರೆ. ಸೊ ನೀವೆಲ್ಲ ಇವಾಗ ತುಂಬ ಇಂಟೆಲಿಜೆಂಟ್ ಆಗಿರ್ತೀರ ಈಗಿನ ಮಕ್ಕಳೆಲ್ಲ. ನಿಮಗೆ ನಾವೇನು ಅಷ್ಟೊಂದು ಹೇಳ್ಕೊಡೋ ನೆಸೆಸಿಟಿ ಇಲ್ಲ, ಆದರೂ ಒಂದು ಸಲ ಹೇಳ್ತೀನಿ. ಫೋಟೋ ನೀವು ಸ್ಕ್ಯಾನ್ ಮಾಡಿದ್ನ ರೈಟ್ ಕ್ಲಿಕ್ ಮಾಡಿ ಅದ್ರ ಮೇಲೆ ಪ್ರಾಪರ್ಟೀಸ್ ಕ್ಲಿಕ್ ಮಾಡಿ ಅದ್ರದ್ದು ಸೈಜ್ ಆಫ್ ದ ಇಮೇಜ್ ನಿಮಗೆ ಗೊತ್ತಾಗುತ್ತೆ. ಸೊ ಅದು 350 ಇದ್ದರೆ ತುಂಬ ಜಾಸ್ತಿ, ಯು ಕೆನಾಟ್ ಅಪ್ಲೋಡ್ ದಟ್ ಫೈಲ್. ಸೊ ಯು ಹ್ಯಾವ್ ಟು ರೆಡ್ಯೂಸ್ ಇಟ್ ಟು 10 KB ಆರ್ 15 KB. ಕಡಿಮೆನೇ 10 KB, 10 ಟು 15 KB ಅಷ್ಟು ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಸ್ಟೂಡೆಂಟ್ಸ್ ಅಪ್ಲೋಡ್ ಫೋಟೋ ಅಂತ. ಇಲ್ಲಿ ಕ್ಲಿಕ್ ಆನ್ ಚೂಸ್ ಫೈಲ್. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಅದನ್ನು ಎಲ್ಲಿ ಸೆಲೆಕ್ಟ್ ಮಾಡಿದ್ದೀರಾ. ಈಗ ನಾನು ನನ್ನ ಇದರಲ್ಲಿ ಡೆಸ್ಕ್ಟಾಪಲ್ಲಿದೆ. ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಅಲ್ಲಿ ನನ್ನ ಫೋಟೋ ಇಲ್ಲಿ ನಾನು ತಗೊಂಡಿದ್ದೀನಿ. ಇದನ್ನು ಡಬಲ್ ಕ್ಲಿಕ್ ಮಾಡಿದಾಗ ನೀವು ಅದು ಇಲ್ಲಿ ಬರುತ್ತೆ. ಓಕೆ, ಆ ಫೈಲ್ ನೇಮ್ ಏನು ಕೊಟ್ಟಿರ್ತೀರಾ, ಇಲ್ಲಿ ನಾವು ಫೋಟೋ ಅಂತ ಕೊಟ್ಟಿದ್ದೀವಿ. photo.jpeg ಅಂತ ಇದೆ. ಇಟ್ ಶುಡ್ ಬಿ JPEG ಫೈಲ್ ಓನ್ಲಿ. JPG ಅಂತ ಇರುತ್ತೆ, ಇಲ್ಲಾಂದರೆ JPEG ಅಂತ ಇರುತ್ತೆ. ದೆನ್ ಇಟ್ ಈಸ್ ಕರೆಕ್ಟ್. ಹಾಗೆಯೇ ನೀವೊಂದು ನಿಮ್ಮದು ಸಿಗ್ನೇಚರ್ನ ಸೈನ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಇದನ್ನು ನೀವು ಮತ್ತೆ ಅಪ್ಲೋಡ್ ಮಾಡಬೇಕು. ಸೊ ಅಗೈನ್ ಕ್ಲಿಕ್ ಹಿಯರ್ ಅಪ್ಲೋಡ್ ಸಿಗ್ನೇಚರ್. ಸೊ ಇಲ್ಲಿ ನೀವು signature.jpeg ಅಂತ ನಾನು ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಡಬಲ್ ಕ್ಲಿಕ್ ಮಾಡ್ತೀನಿ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಫೈಲ್ ನೇಮ್ ಪ್ಲಸ್ ಇಲ್ಲಿ ಬರುತ್ತೆ ಸಿಗ್ನೇಚರ್ ಪ್ಲಸ್ JPEG ಅಂತ. ಓಕೆ, ಇಲ್ಲಿ ನೋಡಿ ನಿಮಗೆ ಗೊತ್ತಾಗತ್ತೆ. ಸಪೋಸ್ ಇಲ್ಲಿ ನಿಮ್ಗೆ ಏನೂ ಬಂದಿಲ್ಲ ಅಂದರೆ ಅದು ನೀವು ಅಟ್ಯಾಚ್ ಆಗಿಲ್ಲ ಅಂತ. ಓಕೆ, ನಿಮ್ಮದು ಫೋಟೋ ನೀವು ಏನು ಕೊಟ್ಟಿರ್ತೀರ ನಿಮ್ಮದು ಸಿಗ್ನೇಚರ್ದು ಫೈಲ್ ನೇಮ್ ಅದು ಇಲ್ಲಿ ಬಂದಿಲ್ಲ ಅಂದರೆ ಅಪ್ಲೋಡ್ ಆಗಿಲ್ಲ. ಸೊ ಯು ಹ್ಯಾವ್ ಟು ಎನ್ಶೂರ್ ದ್ಯಾಟ್ ಮೈ ಫೈಲ್ ನೇಮ್ ಈಸ್ signature.jpeg. ಸೊ ಇಲ್ಲಿ ಬಂದಿದೆ ಅಲ್ವಾ. ನೌ ಯು ಆರ್ ರೈಟ್. ನೌ ಯು ಆರ್ ಡನ್ ವಿತ್ ಫೋಟೋ ಆ್ಯಂಡ್ ಸಿಗ್ನೇಚರ್. ಅವರ್ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಅಪ್ಲೋಡ್. ಅಪ್ಲೋಡ್ ಮಾಡಬೇಕು ಅಂದರೆ ಇಲ್ಲಿ ನಿಮಗೆ ಇಲ್ಲಿ ಅಪ್ಲೋಡ್ ಅಂತ ಕಾಣ್ತಾ ಇದೆ ಬಾಕ್ಸಲ್ಲಿ. ಇಲ್ಲಿ ಕ್ಲಿಕ್ ಮಾಡಬೇಕು. ಓಕೆ, ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದಾಗ ನಿಮಗೆ ಇದನ್ನು ಮತ್ತೆ ಇದನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, ಈಗ ನೀವು ಅಪ್ಲೋಡ್ ಅಂತ ಇಲ್ಲಿ ಕ್ಲಿಕ್ ಮಾಡ್ತೀರಲ್ಲ, ಇಲ್ಲಿ ನಿಮಗೆ ಹ್ಯಾಂಡ್ ಥರ ಕಾಣ್ತಾ ಇದೆ ನೋಡಿ ಪುಟ್ಟದಾಗೆ ಇಲ್ಲಿ ಹಿಂಗೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ, ಇಲ್ಲಿ ಫೋಟೋ ಚೂಸ್ ಫೋಟೋ ಅಂತ ಕೊಟ್ಟಾಗ ನಿಮ್ದು ಏನು ಫೋಟೋ ಇರುತ್ತೆ ಅದು ಬರುತ್ತೆ. ಅದ್ರ ಕೆಳಗಡೆ ನಿಮ್ಮ ಸಿಗ್ನೇಚರ್ಸ್ ಬರುತ್ತೆ. ಈ ಥರ ಡಿಸ್ಪ್ಲೇ ಆದರೆ ಅದು ಕರೆಕ್ಟಾಗಿ ಅಪ್ಲೋಡ್ ಆಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನಿಮ್ಮದು ಅಪ್ಲಿಕೇಶನ್ ನಂಬರು, ಕ್ಯಾಂಡಿಡೇಟ್ ನೇಮು, ಇದೆಲ್ಲ ನೀವೇನೇನು ಮಾಡಿದ್ದೀರಾ ಇದೆಲ್ಲ ನಿಮಗೆ ಡಿಸ್ಪ್ಲೇ ಮಾಡುತ್ತೆ. ರೈಟ್, ಈಗ ನಾವು ಕೈಂಡ್ಲಿ ಈಗ ನೋಡಿ ನೀವು ಯಾವುದು ನಿಮ್ಮದು ನೋಡಿ ಅಪ್ಲಿಕೇಶನ್ ನಂಬರು, ಕ್ಯಾಂಡಿಡೇಟ್ ನೇಮು, ಕೋರ್ಸು. ಈಗ ನಾವು BSc ಹೋಮ್ ಸೈನ್ಸ್ ಸೆಲೆಕ್ಟ್ ಮಾಡಿದ್ರಿಂದ ಇದು ಡಿಸ್ಪ್ಲೇ ಆಗ್ತಾಯಿದೆ ಆಯಿತಾ. ಸೊ ಅದೇನು ಹೇಳುತ್ತೆ ನೆಕ್ಸ್ಟ್ ನಿಮ್ಗೆ ಏನಪ್ಪ ಅಂದರೆ, ಕೈಂಡ್ಲಿ ಅಪ್ಲೋಡ್ ಸೆಲ್ಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಆಫ್ ಆಲ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ಅದರ್ವೈಸ್ ದ ಅಪ್ಲಿಕೇಶನ್ ವಿಲ್ ಬಿ ಕ್ಯಾನ್ಸಲ್ಡ್ ಆಟೋಮ್ಯಾಟಿಕಲಿ ಅಂತ ಹೇಳುತ್ತೆ. ಈಗ ನಾವು ನಿಮ್ಮ ಡಾಕ್ಯುಮೆಂಟ್ಸ್ ಅಂದರೆ 10th ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ಸು ನೀವು ಅಲ್ಲಿ ಏನೇನು ಅಪ್ಲೈ ಮಾಡ್ಕೊಂಡಿದ್ದೀರಾ ಅಂದರೆ ನಿಮ್ಮ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ನಾವು ಏನೇನು ಕೇಳಿದ್ದೀವಿ ಅಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಲ್ಲಿ ಅಷ್ಟು ಡಾಕ್ಯುಮೆಂಟ್ಸು ಕೂಡ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಓಕೆ, ಇಲ್ಲಿ ನಿಮಗೆ ಸೆಲೆಕ್ಟ್ ಡಾಕ್ಯುಮೆಂಟ್ ನೇಮ್ ಅನ್ನತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಒಂದು ಡ್ರಾಪ್ ಡೌನ್ ಮೆನ್ಯೂ ಬರುತ್ತೆ. ಆ ಮೆನ್ಯೂಯಿಂದ ನೀವು ಫಸ್ಟು SSLC ಅಂತ ತಗೋಬೇಕು, ಆರ್ ಈಕ್ವಿವೆಲೆಂಟ್ ಅಂತ ಇದೆ ಆ ಮಾರ್ಕ್ಸ್ ಕಾರ್ಡು. ನೆಕ್ಸ್ಟು ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆ ಆಯಿತಾ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿ ನಿಮ್ಮದು 10 ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ನೋಡಿ ನಂದು ಇಲ್ಲಿ ಇದೆ ಅಲ್ವಾ, ನಾನು ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಡಬಲ್ ಕ್ಲಿಕ್ ಮಾಡ್ಕೋತೀನಿ. ಸೊ ಇಲ್ಲಿ ಅದು ಅಟ್ಯಾಚ್ ಆಯಿತು. 10th.jpg ಅಂತ ಬಂತು ನೋಡಿ. ಓಕೆ, ನೀವೇನು ಫೈಲ್ ನೇಮ್ ಕೊಟ್ಟಿರ್ತೀರ ಅದಕ್ಕೆ ಅದು ಇಲ್ಲಿ ಬಂದು ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೀವು ಯು ಹ್ಯಾವ್ ಟು ಕ್ಲಿಕ್ ಆನ್ ಅಪ್ಲೋಡ್. ಬಿಫೋರ್ ದಟ್ ಐ ಥಿಂಕ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ನೋಟ್ ಅಂತ ಕೊಟ್ಟಿದ್ದೀವಿ ನಾವು. ಡಿಫೆನ್ಸ್ ಅಂತ, ಡಿಫೆನ್ಸ್ ಬಾರ್, ಎಕ್ಸ್ ಸರ್ವಿಸ್ ಮ್ಯಾನ್ ಬಾರ್, ಗಡಿನಾಡು ಕನ್ನಡಿಗ ಬಾರ್, ಹೊರನಾಡು ಕನ್ನಡಿಗ, NCC ಕ್ಯಾಂಡಿಡೇಟ್ಸ್, ಸ್ಪೋರ್ಟ್ಸ್. Those who are claiming above special category are requested to upload necessary documents for B.Ed only. This is not for you. Okay, this is just ರೆಡ್ಡಲ್ಲಿ ತೋರಿಸಿದ್ದಾರೆ. ಐ ಹ್ಯಾವ್ ಜಸ್ಟ್ ರೆಡ್ ಇಟ್. ಓಕೆ, ನೀವು ಅಪ್ಲೋಡ್ ಕೊಟ್ಟ ತಕ್ಷಣ ಇಲ್ಲಿ 10th.jpeg ಅಂತ ಇದೆ. ಇದು ನಾವು ಫೈಲ್ ನೇಮ್ ನಮ್ಮದು, ಅದನ್ನು ನಿಮಗೆ ಅಪ್ಲೋಡ್ ಆಯಿತು ಇವಾಗ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಅಗೇನ್ ಕ್ಲಿಕ್ ಆನ್ ಅಪ್ಲೋಡ್. ಓಕೆ, ಸೊ ಇಲ್ಲಿ ನೀವು ಅಪ್ಲೋಡ್ ಅಂತ ಹಾಕಿದಾಗ ನೋಡಿ, ಇಲ್ಲಿ ನಿಮಗೆ ಒಂದು ಅಪ್ಲೋಡೆಡ್ ಡಾಕ್ಯುಮೆಂಟ್ಸ್ ಅಂತ ಒಂದು ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ ಮಕ್ಕಳ, ನೋಡಿ ಇಲ್ಲಿ. ಓಕೆ, ಸೊ ಇಲ್ಲಿ ಡಾಕ್ಯುಮೆಂಟ್ ನೇಮ್ ಏನು SSLC ಅಂತ ಕೊಟ್ಟಿದ್ದೆ ನಾನು, ಅದಕ್ಕೆ ಇದು ಡಿಸ್ಪ್ಲೇ ಆಗ್ತಾ ಇದೆ. ಬೇಕು ಅಂದರೆ ಇಲ್ಲಿ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಈಗ ನಾನು ನಿಮಗೆ ವ್ಯೂ ಅಂತ ಇದೆ ನೋಡಿ, ಇದು 10th ಮಾರ್ಕ್ಸ್ ಕಾರ್ಡ್ ಬಂತು ನಂದು. ಓಕೆ, ಈ ಥರ ನೋಡ್ಬೋದು ಇದು ಸರಿಗೆ ಸ್ಕ್ಯಾನ್ ಆಗಿದೆಯೋ ಇಲ್ವೋ ಅಂತ. ಸರಿಗೆ ಮಾಡಿಲ್ಲ ಅಂದರೆ ಬೇಕಾದ್ರೆ ಮತ್ತೆ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೋಬೋದು. ಚೆನ್ನಾಗಿ ಬಂದಿಲ್ಲ ಅಂದರೆ ಡಿಲೀಟ್ ಮಾಡ್ಕೊಳ್ಳಿ, ಚೆನ್ನಾಗಿದ್ದರೆ ಹಾಗೆ ರಿಟರ್ನ್ ಮಾಡ್ಕೊಳ್ಳಿ. ನೆಕ್ಸ್ಟು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ಓಕೆ, ಸಬ್ಮಿಟ್ ಆದಮೇಲೆ ನೆಕ್ಸ್ಟು ನೀವು ಅದೇ ಥರ ಆರ್ ಯು ಶ್ಯೂರ್ ಯು ವಾಂಟ್ ಟು ಸಬ್ಮಿಟ್ ದಿಸ್ ಡಾಕ್ಯುಮೆಂಟ್, ಓಕೆ ಅಂತ ಕೊಡಿ. ಓಕೆ, ನಾವು ನೆಕ್ಸ್ಟ್ ಈಸ್ ಯು ಹ್ಯಾವ್ ಟು ಚೂಸ್ ಯುವರ್ ಡಾಕ್ಯುಮೆಂಟ್ ನೇಮ್. ಏನಪ್ಪ ಅಂದರೆ ಈಗ 10th ಕೊಟ್ಟಿದ್ದೀರಾ ಅಲ್ವಾ, ಆಗಲಿ ನೋಡಿ ಕೈಂಡ್ಲಿ ಅಪ್ಲೋಡ್. ಇಲ್ಲಿ ನೋಡಿ ನಿಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಕೆಳಗಡೆ ನಿಮಗೆ ರೆಡ್ಡಲ್ಲಿ ಕಾಣ್ತಾ ಇದೆ ಅಲ್ವಾ. ಕೈಂಡ್ಲಿ ಅಪ್ಲೋಡ್ PUC ಆರ್ ಈಕ್ವಲೆಂಟ್ ಮಾರ್ಕ್ಸ್ ಕಾರ್ಡ್ ಅಂತ ಇದೆ. ನಾವು 10th ಮಾತ್ರ ಅಪ್ಲೋಡ್ ಮಾಡಿದ್ದು. ಈಗ ನಾವು ಡಾಕ್ಯುಮೆಂಟ್ ನೇಮ್ ಮತ್ತೆ ಸೆಲೆಕ್ಟ್ ಮಾಡಬೇಕು. ಯಾವುದು, PUC ಆರ್ ಈಕ್ವಲೆಂಟ್ ಮಾರ್ಕ್ಸ್ ಕಾರ್ಡ್, ಆಯಿತಾ. ಆಮೇಲೆ ನೀವು ಕ್ಲಿಕ್ ಆನ್ ಚೂಸ್ ಫೈಲ್. ಎಲ್ಲಿ ಸೇವ್ ಮಾಡಿದ್ದೀರಾ, ಈಗ ನೋಡಿ ನಾನು PUC.jpg ಅಂತ ಇದೆ ಅಲ್ಲಿ ನೋಡಿ, ನನ್ನ ಫೈಲ್ ನೇಮ್ ಬಂತಲ್ವಾ. ಸೊ ಇದರ ಅರ್ಥ ಏನಪ್ಪ ಅಂದರೆ ಅದು ಅಪ್ಲೋಡ್ ಆಗಿದೆ. ನಾವು ವಿ ವಿಲ್ ಕ್ಲಿಕ್ ಆನ್ ದಿಸ್ ಅಪ್ಲೋಡ್. ಓಕೆ, ಜಸ್ಟ್ ಅಬ್ಸರ್ವ್, ಫಸ್ಟ್ ಏನೂ ಇರಲಿಲ್ಲ. ನಾವು ಫಸ್ಟ್ SSLC ಅಪ್ಲೋಡ್ ಮಾಡಿದ ತಕ್ಷಣ ಇದು ಬಂತು. ಈಗ ನಿಮ್ಗೆ ಇಲ್ಲಿ PUC ಕಾಣ್ತಾ ಇಲ್ಲ ಅಲ್ವಾ. ಈಗ ನೋಡಿ ನಾನೀಗ ಅಪ್ಲೋಡ್ ಮಾಡಿದ್ಮೇಲೆ ಅದು PUC ಅಪ್ಲೋಡೆಡ್ ಅಂತ ಇಲ್ಲಿ ಬರುತ್ತೆ. ಅಪ್ಲೋಡ್ ನೋಡಿ ಮಕ್ಕಳ, ಇಲ್ಲಿ ಕಾಣ್ತಾ ಇದೆ ಅಲ್ವಾ, PUC ಆರ್ ಈಕ್ವಲೆಂಟ್ ಮಾರ್ಕ್ಸ್ ಕಾರ್ಡ್. ಫಸ್ಟ್ ಬರೀ SSLC ಇತ್ತು, ಆಮೇಲೆ ನಾನು PUC ಮಾಡಿಕೊಂಡೆ. ಇದನ್ನು ನೀವು ನೋಡ್ಬೋದು ಕರೆಕ್ಟಾಗಿದೆಯಾ, ನೀಟಾಗಿ ಬಂದಿದೆಯಾ ಇಲ್ವಾ, ಅಥವಾ ಅರ್ಧಂಬರ್ಧಂ ಬಂದಿದೆಯಾ ಅಂತ. ಸೊ ಇದೆಲ್ಲ ಪರ್ಫೆಕ್ಟಾಗಿದೆ. ಓಕೆ, ಸೊ ವಿ ವಿಲ್ ರಿಟರ್ನ್ ದಿಸ್. ನಾವು ಕ್ಲಿಕ್ ಆನ್ ಸಬ್ಮಿಟ್. ಆಯಿತಾ, ಇದೆರಡೂ ಆಯಿತು. 10th ಆಯಿತು ನೋಡಿ. ಈ ಥರ ಕ್ಲಿಕ್ ಮಾಡಿದಾಗ ಸಬ್ಮಿಟ್ ಮಾಡಿದಾಗ ಈ ಥರ ಬರುತ್ತೆ. ಆರ್ ಯು ಶ್ಯೂರ್ ಯು ವಾಂಟ್ ಟು ಸಬ್ಮಿಟ್ ದಿಸ್ ಡಾಕ್ಯುಮೆಂಟ್, ಸೇ ಎಸ್. ಓಕೆ, ಆಯಿತಾ. ಕ್ಲಿಕ್ ಆದ ತಕ್ಷಣ ನಿಮಗೆ ಈ ಥರ ನಿಮ್ಮದು ಹೋಲ್ ಅಪ್ಲಿಕೇಶನ್ ಫಾರ್ಮ್ ಡಿಸ್ಪ್ಲೇ ಆಗುತ್ತೆ. ನಿಮ್ಮದು ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತು, ಮದರ್ಸ್ ನೇಮ್, ಅಡ್ರೆಸ್, ಡಿಸ್ಟ್ರಿಕ್ಟ್, ನ್ಯಾಷನಾಲಿಟಿ, ಆಲ್ ದ ಥಿಂಗ್ಸ್ ವಿಚ್ ಯು ಹ್ಯಾವ್ ಎಂಟರ್ಡ್. ಕೈಂಡ್ಲಿ ಚೆಕ್ ಒನ್ಸ್ ಅಗೇನ್. ಓಕೆ, ಇಫ್ ಯು ಹ್ಯಾವ್ ಡನ್ ಎನಿ ಮಿಸ್ಟೇಕ್ ಯು ಕ್ಯಾನ್ ಕರೆಕ್ಟ್ ಇಟ್. ಓಕೆ, ನೋಡಿ ಇದನ್ನೆಲ್ಲ ನಾವು ಕೂತ್ಕೊಂಡು ಮಾಡಿದ್ದೀವಿ. ನಿಮಗೆ 1 by 1 ತೋರಿಸ್ಕೊಟ್ವಿ. ಹಾರ್ಡು, ಲ್ಯಾಂಗ್ವೇಜಸ್ಸು, ಹಾರ್ಡ್ ಕೋರು ಎಲ್ಲ ನೋಡಿ ಈ ಥರ. ಮತ್ತು ನಿಮಗೆ ಲಾಸ್ಟಲ್ಲಿ ಇಷ್ಟೆಲ್ಲ ನಾವು ನೋಡಿ ಇದೆಲ್ಲ 1 by 1 ಎಂಟ್ರಿ ಮಾಡಿದ್ವಿ. ಕೊನೆಯಲ್ಲಿ ನಿಮಗೆ ಫೀ ಡೀಟೇಲ್ಸ್ ಅಂತ ಬಂದ್ಬಿಡುತ್ತೆ. ಇದು ನೀವೇನು ಎಂಟ್ರಿ ಮಾಡೋಂಗಿಲ್ಲ, ಇದು ಆಟೋಮೆಟಿಕ್ ಜನ್ರೇಟ್ ಆಗುತ್ತೆ. ಪ್ರಾಸೆಸಿಂಗ್ ಫೀ 800 ರೂಪಾಯಿ, ಫೈನ್ ಅಮೌಂಟ್ 0, ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ ಅಂತ 10 ರೂಪಾಯಿ ತೊಗೋತೀವಿ. ಟೋಟಲ್ ಫೀ ನಿಮಗೆ 810 ರೂಪಾಯಿ. ಸೊ ಟೋಟಲ್ ಇಟ್ ಈಸ್ 810 rupees. ಸೊ ಇನ್ನೊಂದು ನಿಮಗೆ ನೋಟ್ ನೋಡಿ, ಬಿಫೋರ್ ಮೇಕಿಂಗ್ ಪೇಮೆಂಟ್ ಕೈಂಡ್ಲಿ ಚೆಕ್ ಡೇಟ್ ಆಫ್ ಬರ್ತ್ ಆ್ಯಂಡ್ ಅದರ್ ಡೀಟೇಲ್ಸ್. ಇನ್ನೊಂದು ಸಲ ನಿಮ್ಮದು ಡೇಟ್ ಆಫ್ ಬರ್ತ್ನ ನೀವು ಕ್ಲೀನಾಗಿ ಚೆಕ್ ಮಾಡಿ. ಒಂದೊಂದು ಸಲ ಏನಾಗುತ್ತೆ ಅಂದರೆ 0 to 2 ಡೇಟ್ನ ಟೈಪ್ ಮಾಡೋಕ್ಕೆ ಹೋಗಿ ನೀವು 20 ಕೊಟ್ಬಿಟ್ಟಿರ್ತೀರ, ಅದು 20th ಆಗೋಗಿರುತ್ತೆ. ಡೇಟ್ 2 ಅಂದರೆ ಅದನ್ನು ನೀವು 02 ಅಂತ ಕೊಡಬೇಕು. ಕೆಲವರು 20 ಮಾಡಿಬಿಟ್ಟಿರ್ತೀರ, ಆಮೇಲೆ ಬಂದು ನಂದು ತಪ್ಪಾಗಿದೆ ಅಂತೀರಾ. ಸೊ ಆ ಥರ ನೀವು ರಿಗ್ರೆಟ್ ಮಾಡ್ಕೊಳ್ಳೋದು ಬೇಡ. ಸೊ ಪ್ಲೀಸ್ ಚೆಕ್ ಯುವರ್ ಡೇಟ್ ಆಫ್ ಬರ್ತ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದೆಲ್ಲ ಆದಮೇಲೆ ಕ್ಲಿಕ್ ಆನ್ ಪ್ರೊಸೀಡ್ ಫಾರ್ ಪೇಮೆಂಟ್. ರೈಟ್,
ನೋಡಿ ಆ ಥರ ಕ್ಲಿಕ್ ಮಾಡಿದ್ಮೇಲೆ ಈ ಥರದೊಂದು ಡೈಲಾಗ್ ಬಾಕ್ಸ್ ಬರುತ್ತೆ ನಿಮಗೆ. ಪ್ರಾಸೆಸಿಂಗ್ ಫೀ ಪೇಮೆಂಟ್ ಅಂತ ಕ್ಯಾಂಡಿಡೇಟ್ ನೇಮ್ ಬರುತ್ತೆ, ಅಪ್ಲಿಕೇಶನ್ ನಂಬರ್ ಬರುತ್ತೆ, ಕೋರ್ಸು ನಾವು ಸೆಲೆಕ್ಟ್ ಮಾಡಿದ್ದು ಇಲ್ಲಿ ನಿಮಗೆ ಡಮ್ಮಿ ತೋರಿಸ್ತಾ ಇದ್ದೀವಿ BSc ಹೋಮ್ ಸೈನ್ಸ್ ಅಂತ, ಮತ್ತು ನಮ್ಮದೇ ಮೊಬೈಲ್ ನಂಬರು, ನಮ್ಮದೇ ಏನೋ ಒಂದು ಇಮೇಲ್ ID ಹಾಕ್ಕೊಂಡಿದ್ದೀವಿ. ನೋಡಿ ಪ್ರಾಸೆಸಿಂಗ್ ಫೀ 800 ಬಂದಿದೆ, ಫೈನು, ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ 10, ಸೊ ಟೋಟ್ಲಿ 810 ರೂಪಾಯಿ ಬಂದಿದೆ. ಸೊ ಇಲ್ಲಿ ಯು ಕ್ಲಿಕ್ ಆನ್ ಮೇಕ್ ಪೇಮೆಂಟ್. ಈಗ ನೀವು 810 ರೂಪೀಸ್ ಹೇಗೆ ಪೇ ಮಾಡ್ತೀರಾ? ಈಗ ನೀವು ನೆಟ್ ಬ್ಯಾಂಕಿಂಗ್ ಮಾಡ್ತೀರಾ, ಗೂಗಲ್ ಪೇ ಮಾಡ್ತೀರಾ, ಇಲ್ಲಿ ನೋಡಿ ಸೆಲೆಕ್ಟ್ ದ ಪೇಮೆಂಟ್ ಮೆಥಡ್. ಸೊ HDFC ಡೆಬಿಟ್ ಕಾರ್ಡ್ ಇದೆ, ಕ್ರೆಡಿಟ್ ಕಾರ್ಡ್ ಇದೆ, ಅದರ್ ಬ್ಯಾಂಕ್ ಡೆಬಿಟ್ ಕಾರ್ಡ್ ಇದೆ, ಅದರ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇದೆ, HDFCದು ನೆಟ್ ಬ್ಯಾಂಕಿಂಗ್ ಇದೆ, ಅದರ್ ಬ್ಯಾಂಕ್ ನೆಟ್ ಬ್ಯಾಂಕಿಂಗು, SBI, ಕೆನರಾ ಬ್ಯಾಂಕ್, ಇದನ್ನು ನೆಟ್ ಬ್ಯಾಂಕಿಂಗ್ ಬೇಕು ಇಲ್ಲಿ ಕ್ಲಿಕ್ ಮಾಡಬೇಕು. UPI ಅಂದರೆ ನೀವು ಗೂಗಲ್ ಪೇ, ಫೋನ್ಪೇ ಏನು ಬೇಕಾದ್ರೂ ಮಾಡ್ಬೋದು, ಇಲ್ಲಿ UPI ಕ್ಲಿಕ್ ಮಾಡಬೇಕು. ಸೊ ಈ ಥರ ಕ್ಲಿಕ್ ಮಾಡಿದಾಗ ನಿಮಗೆ ಅದು ಕಾರ್ಡ್ ನಂಬರು, ಡೇಟು ಇದೆಲ್ಲ ಕೇಳುತ್ತೆ. ಆವಾಗ ನೀವು ಅದನ್ನೆಲ್ಲ ಕಾರ್ಡ್ ಹೋಲ್ಡರ್ಸ್ ನೇಮು ಇದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಕ್ಲಿಕ್ ಆನ್ ಪೇ ನೌ. ಓಕೆ, ಪೇ ನೌ ಅಂತ ಕೊಡಿ. ಓಕೆ ಸ್ಟೂಡೆಂಟ್ಸ್, ಈಗ ನಿಮಗೆ ಈ ಥರ ಅಲ್ಲಿ ಸಬ್ಮಿಟ್ ಹೊತ್ತಿದಾಗ ನಿಮಗೆ ಈ ಥರ ಫಾರ್ಮ್ ಡಿಸ್ಪ್ಲೇ ಆಗುತ್ತೆ. ಅಂದರೆ ಅಪ್ಲಿಕೇಶನ್ ನಂಬರು, ನೇಮು, ಕೋರ್ಸು, ಪೇಮೆಂಟ್ ID, ನೀವು ಯಾವ ಥರ ಪೇ ಮಾಡಿದ್ದೀರಾ, ಸಪೋಸ್ ನೀವು ಗೂಗಲ್ ಪೇ ಮಾಡಿದ್ದೀರಾ, ಬ್ಯಾಂಕಿಂಗ್ ಮಾಡಿದ್ದೀರಾ, ನೆಟ್ ಬ್ಯಾಂಕಿಂಗ್ ಇಲ್ಲಿ ತೋರಿಸುತ್ತೆ, ಮತ್ತು ಡೇಟು ಯಾವತ್ತು ನೀವು ಪೇ ಮಾಡಿದ್ದೀರಾ ಅಂತ ಸ್ಟೇಟಸ್ಸು. ಓಕೆ, ಸೊ ಇಲ್ಲಿ ನೀವು ರೆಸಿಪ್ಟ್ ಕೆಳಗಡೆ ಡೌನ್ಲೋಡ್ ಇದೆ, ರೆಸಿಪ್ಟ್ ಬೇಕು ಅಂದರೆ ನೀವು ರೆಸಿಪ್ಟ್ ಡೌನ್ಲೋಡ್ ಮಾಡ್ಕೋಬೋದು. ಅದೇ ಥರ ಅಪ್ಲಿಕೇಶನ್ ಬೇಕು ಅಂದರೆ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಬೋದು. ಕ್ಲಿಕ್ ಆನ್ ಅಪ್ಲಿಕೇಶನ್ ಡೌನ್ಲೋಡ್. ಓಕೆ, ಸೊ ವೆನ್ ಯು ಕ್ಲಿಕ್ ಆನ್ ದಟ್ ಅಪ್ಲಿಕೇಶನ್ ಡೌನ್ಲೋಡ್, ನೀವು ಏನೇನು ಎಂಟ್ರಿ ಮಾಡಿದ್ದೀರಾ ಅದು ಫುಲ್ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಇಲ್ಲಿ ಒಂದು ಸಲ ಪೂರಾ ಬ್ರೌಸ್ ಮಾಡಿ ನೋಡಿ, ನಿಮ್ಮ ನೇಮ್ ಕರೆಕ್ಟ್ ಇದೆಯಾ, ಡೇಟ್ ಆಫ್ ಬರ್ತ್ ಕರೆಕ್ಟ್ ಇದೆಯಾ, ನಿಮ್ಮದು ಅಡ್ರೆಸ್ ಕರೆಕ್ಟ್ ಇದೆಯಾ, ನಿಮ್ಮ ಫೋಟೋ, ಸಿಗ್ನೇಚರ್ಸ್, ಈ ಥರ ಫುಲ್ ಸ್ಕ್ರೋಲ್ ಮಾಡಿ. ಈ ಥರ ಫುಲ್ ನೀವು ಇದನ್ನು ಪ್ರಿಂಟೌಟ್ ತೊಗೋಬೇಕು. ಇಲ್ಲಿ ನೋಡಿ 800 ರೂಪೀಸ್ ನೀವು ಕೊಟ್ಟಿರೋದು ಇಲ್ಲಿ ತೋರಿಸ್ತಾ ಇದೆ. ಹೇಗೆ ಕಟ್ಟಿದ್ದೀರಾ, ಯಾವಾಗ ಕಟ್ಟಿದ್ದೀರಾ ಎಲ್ಲ ಕೂಡ ಇಲ್ಲಿ ಡೀಟೇಲ್ಸ್ ಇದೆ. ಓಕೆ, ಈಗ ನೀವು ಇಲ್ಲಿ ನೋಡಿ ರೀಜ್ನಲ್ ಸೆಂಟರ್ ನಾನು ಮೈಸೂರು ಹಾಕಿದ್ದೀನಿ. ಸೊ ಇವಾಗ ನಾನೇನು ಮಾಡಬೇಕು, ಇದನ್ನು ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಮೈಸೂರು ಹೆಡ್ ಆಫೀಸ್ಗೆ ಹೋಗಬೇಕು. ಮೈಸೂರಿಗೆ ಹೋಗಿ ಇಲ್ಲಿ ನಿಮ್ಮದು 10th ಸ್ಟ್ಯಾಂಡರ್ಡ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡು, PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡು ಇವೆಲ್ಲ ತಕ್ಕೊಂಡು ನೀವು ಈಗ ಮೈಸೂರು, ಸಪೋಸ್ ಇಲ್ಲಿ ನೀವು ರೀಜ್ನಲ್ ಸೆಂಟರ್ ಬ್ಯಾಂಗ್ಳೂರು ಅಂತ ಕೊಟ್ಟರೆ ನೀವು ಅಲ್ಲಿ ನೀವು ಸೆಲೆಕ್ಟ್ ಮಾಡಿರ್ತೀರ 4 ಬೆಂಗಳೂರಿನಲ್ಲಿ 4 ಸೆಂಟ್ರ್ಗಳಿದ್ದಾವೆ ನಮ್ಮದು. ಯಾವುದು ಮಲ್ಲೇಶ್ವರಮ್ಮು, ಚಾಮರಾಜಪೇಟೆ, ಯಲಹಂಕ, ಇನ್ನೊಂದು ಬೊಮ್ಮನಹಳ್ಳಿ. ಸೊ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ. ಸೊ ನೀವು ಆವಾಗ ಅಲ್ಲೇ ಹೋಗಬೇಕು. ಈ ಒರಿಜಿನಲ್ ಡಾಕ್ಯುಮೆಂಟ್ಸು, ಈ ಅಪ್ಲಿಕೇಶನ್ನು ಮತ್ತು ಫೀ ಪೇ ಮಾಡಿದ ರೆಸಿಪ್ಟು ಇಷ್ಟು ಕೂಡ ನೀವು ಅಲ್ಲಿ ತೊಗೊಂಡು ಹೋಗಿ ಅವರು ಕ್ರಾಸ್ ಚೆಕ್ ಮಾಡ್ತಾರೆ. ಕ್ರಾಸ್ ಚೆಕ್ ಮಾಡಿದ್ಮೇಲೆ ನೀವು ಫೀಸ್ನ ಕಟ್ಟೋದಕ್ಕೆ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಓಕೆ ಸ್ಟೂಡೆಂಟ್ಸ್, ಸೊ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ.